ಮೋಸ್ಟ್ ಆಫ್ ಆಲ್ ಹೆಣ್ಮಕ್ಳಿಗೆ ಇದು ತುಂಬಾ ಸಿಹಿಯಾದ ಸುದ್ದಿ. ಗೃಹಲಕ್ಷ್ಮಿ ಯೋಜನೆಯ ಬಾಕಿ ಕಂತಿನ ಹಣದ ಬಿಡುಗಡೆ ಯಾವಾಗ ಮಾಡುತ್ತೆ? ಅದ್ರಲ್ಲಿ ಹೆಣ್ಮಕ್ಳು ಅಂತ ಅಂದ್ರೆ ದುಡ್ಡು ಉಳಿಸೋದ್ರಲ್ಲಿ ಗಂಡ್ಮಕ್ಳಿಗಿಂತ ಒಂದು ಸ್ಟೆಪ್ ಮೇಲಿರ್ತಾರೆ. ಗೋಲ್ಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋ ಅಂತದ್ದು ಏನೋ ಒಂದು ಮಾಡ್ತಾ ಇದ್ದಾರೆ. ಹಾಯ್ ಹಲೋ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ದೀಪಿಕಗೌಡ. ನಾನಿವತ್ತು ತಂದಿರೋಂಥ ಸುದ್ದಿ ತುಂಬಾ ಸಿಹಿಯಾದ ಸುದ್ದಿ ಅಂತಾನೆ ಹೇಳ್ಬೋದು. ಮೋಸ್ಟ್ ಆಫ್ ಆಲ್ ಹೆಣ್ಮಕ್ಳಿಗೆ ಇದು ತುಂಬಾ ಸಿಹಿಯಾದ ಸುದ್ದಿ. ಹೌದು, ನನ್ನ ಥಂಬ್ನೈಲ್ ನೋಡಿದ್ರೆ ಗೊತ್ತಾಗಿರುತ್ತೆ ಇವತ್ತು ಯಾವ ಸುದ್ದಿಯೊಂದಿಗೆ ನಾನ್ ನಿಮ್ ಜೊತೆ ಮಾತಾಡ್ತಾ ಇದ್ದೀನಿ ಅಂತ. ಹೌದು, ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ದೀಪಾವಳಿ ಹಬ್ಬಕ್ಕೆ ಗೃಹಲಕ್ಷ್ಮಿ ಯೋಜನೆಯ ಬಾಕಿ ಕಂತಿನ ಹಣದ ಬಿಡುಗಡೆ ಯಾವಾಗ ಮಾಡುತ್ತೆ, ಕರೆಕ್ಟ್ ಆದ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ಕೊಡ್ತೀನಿ. ಯಾರೆಲ್ಲ ನನ್ನ ಈ ವಿಡಿಯೋನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಾ ಇರೋ ಅಂತವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ನಿಮ್ಗೆ ಇದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬನ್ನಿ, ತುಂಬಾ ಲೇಟ್ ಮಾಡೋದಿಲ್ಲ, ವಿಡಿಯೋನ ಸ್ಟಾರ್ಟ್ ಮಾಡೋದ. ಮಹಿಳೆ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಪ್ರಕಟಣೆ ಪ್ರಕಾರ ದೀಪಾವಳಿ ಹಬ್ಬದ ಸಂಭ್ರಮದಲ್ಲಿ ರಾಜ್ಯ ಸರ್ಕಾರವು ಬಾಕಿ ಉಳಿದ ಹಣವನ್ನು ಬಿಡುಗಡೆ ಮಾಡಲು ಯೋಜನೆ ರೂಪಿಸಿದ್ದು, ಇದು ಲಕ್ಷಾಂತರ ಮಹಿಳೆಯರಿಗೆ ಆರ್ಥಿಕ ನೆಮ್ಮದಿ ಜೊತೆಗೆ ಒಂದು ಖುಷಿ ಸಮಾಚಾರ ಅಂತಾನೆ ಹೇಳ್ಬೋದು. ನಮ್ಮಂತ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಂತೂ ತುಂಬಾ ಖುಷಿಯಾದ ಸಮಾಚಾರನೇ. ಈಗ ದೀಪಾವಳಿ ಹಬ್ಬ ಅಂತ ಅಂದ್ರೆ ನಾವ್ ಹೆಂಗೂ ಮಾಡ್ತೀವಿ ದೀಪಾವಳಿ ಹಬ್ಬನ. ಅದ್ರಲ್ಲೂ ಈ ಗೃಹಲಕ್ಷ್ಮಿ ಯೋಜನೆ ಅಮೌಂಟ್ ಬಂದ್ರೆ ಅಂದ್ರೆ ನಮ್ಗೆ 4,000 ಅಮೌಂಟ್ ಬರ್ಬೇಕಲ್ಲ, ಅದು ಬಂದ್ರಂತೂ ತುಂಬಾ ಖುಷಿಯಿಂದಾನೆ ಹಬ್ಬನ ಖುಷಿ. ದೀಪಾವಳಿ ಹಬ್ಬ ಅಂದ್ರೇನೆ ಖುಷಿ, ಅದ್ರ ಜೊತೆ ಈ ಖುಷಿನೂ ಸೇರಿ ಇನ್ನು ಡಬಲ್ ಖುಷಿ ಜೊತೆ ನಾವು ದೀಪಾವಳಿ ಹಬ್ಬನ ಆಚರಣೆ ಮಾಡ್ತೀವಿ ಅಂತಾನೆ ಹೇಳ್ಬೋದು. ಇದಂತೂ ಹೆಣ್ಮಕ್ಳಿಗೆ ತುಂಬಾನೇ ಖುಷಿಯ ಸಮಾಚಾರ ಅಂತಾನೆ ಹೇಳ್ಬೋದು. ಎಷ್ಟೋ ಜನ ಹೆಣ್ಮಕ್ಳಿಗೆ ಈ ಗೃಹಲಕ್ಷ್ಮಿ ಯೋಜನೆ ಹಣ ತುಂಬಾ ಯೂಸ್ ಆಗ್ತಾ ಇದೆ ಹೆಣ್ಮಕ್ಳಿಗಂತೂ. ಅದ್ರಲ್ಲೂ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹೆಣ್ಮಕ್ಳಿಗಂತೂ ತುಂಬಾ ಹಣ ಯೂಸ್ ಆಗ್ತಾ ಇದೆ. ಎಷ್ಟು ಮಟ್ಟಿಗೆ ಯೂಸ್ ಆಗ್ತಾ ಇದೆ ಅಂದ್ರೆ ಎಷ್ಟೋ ಜನ ಹೆಣ್ಮಕ್ಳು ಇದರಿಂದ ಸೇವ್ ಮಾಡಿ, ಈ ಅಮೌಂಟ್ ನ ಸೇವ್ ಮಾಡಿ ಏನೋ ಒಂದು, ಈಗ ಮಕ್ಳಿಗೋಸ್ಕರ ಹೆಣ್ಮಕ್ಳಿದ್ರೆ ಅವ್ರಿಗೆ ಸುಕನ್ಯಾ ಸಮೃದ್ಧಿ ಯೋಜನೆ ಅಡಿಯಲ್ಲಿ ಅಮೌಂಟ್ ನ ಹಾಕೊಳ್ಳೋ ಅಂತದ್ದು, ಇಲ್ಲ ಆರ್.ಡಿ ತರ ಹಾಕೊಳ್ಳೋ ಅಂತದ್ದು, ಇಲ್ಲ ಅಂತಂದ್ರೆ ಒಂದು ಚಿಕ್ಕ ಚೀಟಿ ಅಂತ ಹಾಕೊಳ್ಳೋ ಅಂತದ್ದು, ಇಲ್ಲ ಅಂದ್ರೆ ಗೋಲ್ಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋ ಅಂತದ್ದು ಏನೋ ಒಂದು ಮಾಡ್ತಾ ಇದ್ದಾರೆ. ತುಂಬಾ ಖುಷಿಯ ಸಮಾಚಾರಗಳೇ ಇವು. ಹೇಳ್ಬೇಕು ಅಂತ ಅಂದ್ರೆ ದುಡ್ಡನ್ನ ಯಾವ್ದೇ ಕಾರಣಕ್ಕೂ ಪೋಲ್ ಮಾಡ್ತಾ ಇಲ್ಲ. ಅದ್ರಲ್ಲಿ ಹೆಣ್ಮಕ್ಳು ಅಂತ ಅಂದ್ರೆ ದುಡ್ಡು ಉಳಿಸೋದ್ರಲ್ಲಿ ಗಂಡ್ಮಕ್ಳಿಗಿಂತ ಒಂದು ಸ್ಟೆಪ್ ಮೇಲಿರ್ತಾರೆ. ಹಾಗಾಗಿ ಇದು ಖುಷಿಯ ಸಮಾಚಾರ ಅಂತಾನೆ ಹೇಳ್ಬೋದು. ಈ ಯೋಜನೆಯಲ್ಲಿ ನಾವು ಆಲ್ರೆಡಿ 22 ಕಂತಿನ ಅಮೌಂಟ್ ನ ನಾವು ತಗೊಂಡಿದೀವಿ. ಅಂದ್ರೆ ನಮ್ಮ ಬ್ಯಾಂಕ್ ಅಕೌಂಟ್ಗೆ ಅದು ಅಮೌಂಟ್ ವರ್ಗಾಯಿಸಲಾಗಿದೆ. ರಾಜ್ಯ ಸರ್ಕಾರ 42,000ವರೆಗೆ ನಮ್ಗೆ ಸಿಕ್ಕಿದೆ. ಹಂಗಂದ್ರೆ ಫಲಾನುಭವಿಗಳಿಗೆ ಈ ಅಮೌಂಟ್ ಆಲ್ರೆಡಿ ಅವರ ಅಕೌಂಟಿಗೆ ಜಮಾ ಆಗಿದೆ. ಇದು ತುಂಬಾ ಖುಷಿಯ ವಿಚಾರ. ಕಳೆದ 5-6 ತಿಂಗಳಿಂದ ಈ ಗೃಹಲಕ್ಷ್ಮಿ ಯೋಜನೆ ಅಮೌಂಟ್ ಸರಿಯಾಗಿ ಯಾರ ಕೈಗೂ ಅಂದ್ರೆ ಸಮಯಕ್ಕೆ ತಕ್ಕನಾಗಿ ತಮ್ಮ ಅಕೌಂಟ್ಗೆ ಜಮಾ ಆಗದೇನೆ ಇರೋ ಕಾರಣದಿಂದಾಗಿ ರಾಜ್ಯ ಸರ್ಕಾರವು ಗಮನದಲ್ಲಿ ಇಟ್ಕೊಂಡು ದೀಪಾವಳಿ ಹಬ್ಬಕ್ಕೆ ಈ ಅಮೌಂಟ್ ನ ಬಿಡುಗಡೆ ಮಾಡಬೇಕು ಅಂತ ಅನ್ಕೊಂಡು ಒಂದು ಯೋಜನೆಯನ್ನ ರೂಪಿಸಿ ಈಗೊಂದು ಡೇಟ್ ನ ಫಿಕ್ಸ್ ಮಾಡಿದೆ. ಈ ಡೇಟ್ ನಲ್ಲಿ ನಾವು ಗೃಹಲಕ್ಷ್ಮಿ ಯೋಜನೆ ಅಮೌಂಟ್ ನ ಬಿಡುಗಡೆ ಮಾಡ್ತೀವಿ ಅಂತ. ಆ ಡೇಟ್ ಯಾವುದು ಅಂತ ನಿಮ್ಗೆ ಈಗ ಹೇಳ್ತೀನಿ. ಆ ಡೇಟ್ ಒಳಗಡೆ ನಿಮ್ಗೆ ನಿಮ್ಮ ಅಕೌಂಟಿಗೆ ಗೃಹಲಕ್ಷ್ಮಿ ಯೋಜನೆ ಅಮೌಂಟ್ 4,000 ಬಂದು ಜಮಾ ಆಗುತ್ತೆ ಅಂತ ಹೇಳ್ತೀನಿ. ಯಾವ ಡೇಟು ಅಂತ ನೋಡೋದ. ಜುಲೈ ಮತ್ತೆ ಆಗಸ್ಟ್ ಕಂತುಗಳು ಅಂದ್ರೆ ಒಟ್ಟು 4,000 ಅಮೌಂಟ್ ದೀಪಾವಳಿಯ ಒಂದು ವಾರದೊಳಗೆ ಅಂದ್ರೆ 7ರಿಂದ 10 ದಿನದ ಒಳಗಡೆ ನಿಮ್ಮ ಅಕೌಂಟ್ಗೆ ಬಂದು ಜಮಾ ಆಗುತ್ತೆ. ಅಂದ್ರೆ ಒಟ್ಟು 4,000. ಮತ್ತೆ ಸೆಪ್ಟೆಂಬರ್ ಕಂತಿನ ಅಮೌಂಟ್ ಅಂದ್ರೆ ಅದು 2,000 ಬಂದು ನಿಮ್ಗೆ ಅಕ್ಟೋಬರ್ ಎಂಡ್ ನಲ್ಲಿ, ಇಲ್ಲ ಅಂತ ಅಂದ್ರೆ ನವೆಂಬರ್ ಫಸ್ಟ್ ವೀಕ್ ನಲ್ಲಿ ನಿಮ್ಮ ಅಕೌಂಟ್ಗೆ ವರ್ಗಾವಣೆ ಆಗುವಂತ ಸಾಧ್ಯತೆ ಇದೆ. ಕೆಲವು ಜಿಲ್ಲೆಗಳಲ್ಲಿ ಈಗ ಆಲ್ರೆಡಿ ಅಕ್ಟೋಬರ್ 4ನೇ ತಾರೀಕು ಒಂದು ಕಂತಿನ ಅಮೌಂಟ್ ನಿಮ್ಮ ಅಕೌಂಟ್ಗೆ ಬಂದು ಜಮಾ ಆಗಿದೆ. ಕೆಲವು ಜಿಲ್ಲೆಗಳಲ್ಲಿ ಜಮಾ ಆಗಿಲ್ಲ. ಅದು ಆಗದೇನೆ ಇರೋದಕ್ಕೆ ಕೆಲವು ಕಾರಣಗಳೇ ಇದೆ. ಏನಪ್ಪಾ ಕಾರಣಗಳು ಅಂತ ಅಂದ್ರೆ ನಿಮ್ಮ ಅಕೌಂಟ್ ಆಕ್ಟಿವ್ ಇಲ್ದೇನೆ ಇರುವಂತದ್ದು, ಇಲ್ಲ ಅಂದ್ರೆ ಆಧಾರ್ ಕಾರ್ಡ್ ಲಿಂಕ್ ಇಲ್ದೇನೆ ಇರುವಂತದ್ದು, ಯಾರ ಹೆಸರಲ್ಲಿ ಅಮೌಂಟ್ ಬಂದು ಸೇರ್ತಾ ಇದೆಯೋ ಅವರ ಮುಖ್ಯಸ್ಥರ ವಿವರಗಳ ಬದಲಾವಣೆ ಆಗಿರುವಂತದ್ದು. ಈ ತರ ಎಲ್ಲಾ ಕಾರಣಗಳಿಂದಾಗಿ ಈ ಗೃಹಲಕ್ಷ್ಮಿ ಅಮೌಂಟ್ ನಿಮ್ಗೆ ಬಂದು ಸೇರ್ದೇನೆ ಇರೋದಕ್ಕೆ ಕಾರಣಗಳಾಗಿರುತ್ತೆ. ಈ ತರ ಯಾರಿಗಾದ್ರೂ ಬಂದು ಸೇರಿಲ್ಲ ಅಂತ ಅಂದ್ರೆ ನೀವು ನಿಮ್ಮ ಸ್ಥಳೀಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಒಂದ್ಸಲ ಸಂಪರ್ಕಿಸಿ ಅಥವಾ ಸೇವಾ ಸಿಂಧು ಪೋರ್ಟಲ್ ಮೂಲಕ ಅರ್ಜಿನ ಸಲ್ಲಿಸಬಹುದು. ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಅಮೌಂಟ್ ನಿಮ್ಗೆ ಜಮಾ ಆಗಿದೆಯೇ ಇಲ್ವಾ ಅಂತ ತಿಳ್ಕೊಳ್ಳೋದಕ್ಕೆ ಒಂದು ಆಪ್ ಇದೆ, DBT ಕರ್ನಾಟಕ ಅಂತ ಹೇಳಿ. ಇದನ್ನ ನೀವು ಫೋನ್ಗಳಲ್ಲಿ ಆಪ್ ನ ಡೌನ್ಲೋಡ್ ಮಾಡ್ಕೊಂಡು ಅದ್ರಲ್ಲಿ ನಿಮ್ಮ ಮೊಬೈಲ್ ನಂಬರು ಮತ್ತೆ
ಆಧಾರ್ ನಂಬರ್ನ ಲಿಂಕ್ ಮಾಡಿದ್ರೆ ನಿಮ್ಗೆ ಅಲ್ಲೆಲ್ಲ ಗೊತ್ತಾಗುತ್ತೆ ನಮ್ಗೆ ಯಾವಾಗ ಅಮೌಂಟ್ ಬರುತ್ತೆ ಮತ್ತೆ ಎಷ್ಟು ಬಂದಿದೆ, ಜೊತೆಗೆ ಯಾವ ಡೇಟ್ ನಲ್ಲಿ ನಮಗೆ ಅಮೌಂಟ್ ನಮ್ಮ ಅಕೌಂಟ್ಗೆ ಬಂದು ಟ್ರಾನ್ಸ್ಫರ್ ಆಗುತ್ತೆ ಅಂದ್ರೆ ಜಮಾ ಆಗುತ್ತೆ ಅನ್ನೋಂಥ ಫುಲ್ ಡೀಟೇಲ್ಸ್ ನ ಆ DBT ಕರ್ನಾಟಕ ಆಪ್ ನಲ್ಲಿ ನೀವು ತಿಳ್ಕೊಳ್ಬಹುದು. ಜೊತೆಗೆ ನಿಮ್ಗೆ ಏನಾದ್ರೂ ಅದರಲ್ಲಿ ಸಮಸ್ಯೆ ಇದ್ರೂ ಕೂಡ ಈ ತರ ಅಮೌಂಟ್ ಎಲ್ರಿಗೂ ಬಂದು ನಿಮಗ್ ಬರ್ಲಿಲ್ಲ ಅನ್ನೋ ಅಂತದ್ ಏನಾದ್ರು ಸಮಸ್ಯೆ ಬಂದ್ರೆ ಅದರಲ್ಲಿ ನೀವು ದೂರ್ನು ಕೂಡ ಸಲ್ಲಿಸಬಹುದು. ನೋಡಿದ್ರಲ್ಲ ಯಾವತ್ತು ಬಂದು ಸೇರುತ್ತೆ ಅಂತ. ದೀಪಾವಳಿ ಹಬ್ಬದ ಟೈಮಲ್ಲಿ ಅಮೌಂಟ್ ಬರುತ್ತೆ, ನೀವು ತುಂಬಾ ಖುಷಿಯಾಗಿ ಹಬ್ಬನ ಆಚರಿಸಿ, ನೀವು ಆಚರಿಸಿ, ನಿಮ್ಮ ಮನೆಯವರಿಗೆಲ್ಲ ಇದು ಡಬಲ್ ಖುಷಿ ಅಂತಾನೆ ಹೇಳ್ಬೋದು. ಈ ಯೋಜನೆ ಹೆಣ್ಮಕ್ಳಿಗೆ ಒಂದು ಆರ್ಥಿಕವಾಗಿ ಬೆಂಬಲ ಕೊಡುತ್ತೆ, ಒಂದು ಆರ್ಥಿಕ ಸ್ವಾತಂತ್ರ್ಯನ ತಂದ್ಕೊಡುತ್ತೆ ಅಂತಾನೆ ಹೇಳ್ಬೋದು. ಯಾರೆಲ್ಲ ಈ 2 ಕಂತಿನ ಅಮೌಂಟ್ ನ ವೇಟ್ ಮಾಡ್ತಾ ಇದ್ರ ಅಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ಸ್ ಮಾಡಿ. ನಿಮ್ಗೆ ಯಾವ ರೀತಿನಾದ್ರೂ ವಿಡಿಯೋ ಬೇಕು ಅಂದ್ರೆ ಅದನ್ನು ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ಸ್ ಮಾಡಿ. ನಿಮ್ಗೆ ಈ ವಿಡಿಯೋ ಬಗ್ಗೆ ಏನಾದ್ರೂ ಡೌಟ್ ಬಂದ್ರೆ ಅದನ್ನು ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋ ಜೊತೆ ನಾನ್ ನಿಮ್ಮನ್ನ ಭೇಟಿ ಆಗ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ